ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಹಣದ ಮೇಲೆ ಇರೋ ಒಪಿನಿಯನ್ ಏನು? ಸಾಧಾರಣವಾಗಿ ಏನಾಗಿರ್ಬೋದು? ತುಂಬ ಜನ ಅಂದ್ಕೊಳ್ಳೋದು ಏನಂದರೆ, ಹಣದಲ್ಲೇನಿದೆ, ಏನು ಮಾಡಿದ್ರೂ ಹಣ ಸಂಪಾದನೆ ಮಾಡ್ಬೋದು, ಅರ್ಧ ಪ್ರಾಬ್ಲಮ್ಸ್ಗೆ ಕಾರಣನೇ ಈ ಹಣನೇ ಅನ್ನೋ ರೀತಿ ಸ್ವಲ್ಪ ಜನ ಅಂದ್ಕೊಳ್ತಾರೆ. ಇನ್ನು ಕೆಲವರಿಗೆ ಹಣ ಅಂದರೆ ತುಂಬ ಭಯ ಇರುತ್ತೆ. ಹಣ ಇಲ್ಲದೇ ಇದ್ರೂ ಭಯ, ಹಣ ಇದ್ದರೂ ಭಯ. ಹಣ ಇಲ್ಲದೆ ಇರೋವಾಗ ಇಲ್ವಲ್ಲ ಅಂತ ಭಯ, ಇರೋವಾಗ ಹೇಗೆ ನಾನು ಹಣನ ಪ್ರೊಟೆಕ್ಟ್ ಮಾಡಲಿ ಅನ್ನೋ ಭಯ. ಸ್ವಲ್ಪ ಜನ ಅವರ ಅಕೌಂಟಲ್ಲಿ ಸ್ಯಾಲ್ರಿ ಬಂದ ತಕ್ಷಣ ಭಯ ಪಡ್ತಾರೆ. ಇನ್ನು ಕೆಲವರು ಈ ಸ್ಯಾಲ್ರಿ ಖರ್ಚಾದ ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತ ಭಯ ಪಡ್ತಿರ್ತಾರೆ. ಹೀಗೆ ನಮ್ಮೆಲ್ರಿಗೂ ಹಣದ ಮೇಲೆ ಬೇರೆ ಬೇರೆ ಒಪಿನಿಯನ್ಸ್ ಇರುತ್ತೆ. ಇದು ಪ್ರತಿಯೊಬ್ಬರಿಗೂ ಗ್ರೋ ಆಗೋ ಟೈಮಲ್ಲಿ ಹಣದ ಮೇಲೆ ಇರೋ ಒಪಿನಿಯನ್ಸ್. ಆದರೆ ಈ ಒಪಿನಿಯನ್ಸ್ ಬದಲಾಗ್ತಾ ಇರುತ್ತೆ. ಹಣದ ಮೇಲೆ ನಿಮಗೆ ಯಾವುದೇ ಒಪಿನಿಯನ್ ಇದ್ರೂ ಹಣದ ಮೇಲೆ ನಿಮಗೆ ರೆಸ್ಪೆಕ್ಟ್ ಇರಬೇಕು. ಅದಕ್ಕೂ ಮೀರಿ ಹಣದ ಮೇಲೆ ಭಯ ಅಲ್ಲ, ಪ್ರೀತಿ ಇರಬೇಕು. ಈ ವಿಷಯನ ದ ಸೀಕ್ರೆಟ್ ಬುಕ್ನ ಆಥರ್ ರೋಂಡಾ ಬಾರ್ನ್ ಅವರು ಬರೆದಿರೋ ದ ಪವರ್ ಅನ್ನೋ ಬುಕ್ಕಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವರು ಆ ಬುಕ್ಕಲ್ಲಿ ಹಣನ ಹೇಗೆ ನೋಡಬೇಕು, ಹಣದ ಬಗ್ಗೆ ಹೇಗೆ ಥಿಂಕ್ ಮಾಡಬೇಕು, ಹಣ ಹೇಗೆ ಕೆಲಸ ಮಾಡುತ್ತೆ ಆ್ಯಂಡ್ ಎಲ್ಲದಕ್ಕೂ ಮೀರಿ ಲಾ ಆಫ್ ಲವ್ ಅನ್ನೋದು ಏನು ಅಂತ ಇದೆಲ್ಲದರ ಬಗ್ಗೆ ಈ ಬುಕ್ಕಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಈ ಬುಕ್ಕಲ್ಲಿ ಹೇಳಿರೋ ಹಣದ ಬಗ್ಗೆ ಇರೋ ಪಾಯಿಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಿಮಗೆ ಪ್ರೆಸೆಂಟ್ ಹಣದ ಮೇಲೆ ಇರೋ ಫೀಲಿಂಗ್ಸ್ ಏನು? ಲವ್ವಾ, ಭಯನ, ವರಿನಾ? ನಿಮ್ಮ ಆನ್ಸರ್ನ ಲವ್, ಫಿಯರ್ ಆರ್ ವರಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೋಡೋಣ ಹಣದ ಮೇಲೆ ನಿಮ್ಮ ಒಪಿನಿಯನ್ ಏನಾಗಿದೆ ಅಂತ ತಿಳ್ಕೊಳ್ಬೇಕು. ಹಾಗೆ ನಾನು ಮಾಡ್ತಿರೋ ಕಂಟೆಂಟ್ಸ್ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಗೈಸ್ ಮ್ಯಾಕ್ಸಿಮಮ್ ಲೈಕ್ಸ್ ಕೊಡಿ, ಸೊ ದ್ಯಾಟ್ ಈ ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ. ಅದು ನನ್ನ ಮೋಟಿವೇಟ್ ಮಾಡುತ್ತೆ. ಹಾಗೆ ಕಮೆಂಟ್ಸಲ್ಲಿ ಹೈಪ್ ಮಾಡಿ. ಸರಿ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು, ವಾಟ್ ವಿ ನೋ ಅಬೌಟ್ ಮನಿ. ಈ ಪ್ರಪಂಚದಲ್ಲೇ ಮೆಜಾರಿಟಿ ಜನಕ್ಕೆ ಹಣ ಅಂದರೆ ಒಳ್ಳೆ ಒಪಿನಿಯನ್ ಇಲ್ಲ. ಯಾಕಂದರೆ ಈ ಪ್ರಪಂಚದಲ್ಲೇ ಮೆಜಾರಿಟಿ ಹಣ ಒಂದು 10% ಜನರ ಹತ್ರ ಮಾತ್ರ ಇದೆ. ಇದಕ್ಕೆ ಆಥರ್ ಹೇಳಿರೋ ಕಾರಣ ಏನಂದರೆ, ಈ 10% ಹಣ ಇರೋರು ಹಣನ ಲವ್ ಮಾಡ್ತಾರೆ. ಇವ್ರಿಗೆ ಹಣ ಅಂದರೆ ಭಯ ಇರಲ್ಲ. ಹಾಗೆ ಹಣನ ಅಷ್ಟು ಕೇವಲವಾಗಿ ಸಹ ಅವರು ನೋಡಲ್ಲ. ಅವ್ರಿಗೆ ಹಣದ ಮೇಲೆ ತುಂಬ ಲವ್ ಆ್ಯಂಡ್ ರೆಸ್ಪೆಕ್ಟ್ ಇರುತ್ತೆ, ಭಯ ಅಲ್ಲ. ಇದನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ತುಂಬ ಜನರಿಗೆ ಹಣದ ಮೇಲೆ ಕೆಲವು ಬ್ಯಾಡ್ ಫೀಲಿಂಗ್ಸ್ ಇದೆ. ಅದಕ್ಕೆ ಕಾರಣ ಚಿಕ್ಕ ವಯಸ್ಸಿಂದ ನಾವು ಬೆಳೆದಂಥ ವಾತಾವರಣ, ಹಾಗೆ ನಮ್ಮನ್ನ ಬೆಳೆಸಿರೋ ಮನುಷ್ಯರಿಂದ ಸಹ ಈ ಅಭಿಪ್ರಾಯ ಬರುತ್ತೆ. ಅಂದರೆ ಒಂದು ವಿಧವಾದ ನೆಗೆಟಿವ್ ಫೀಲಿಂಗ್ ಇವರೆಲ್ರಿಗೂ ಹಣದ ಮೇಲೆ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಕೆಲವು ಮಾತುಗಳನ್ನ ಕೇಳಿರ್ತೀವಿ. ನಮಗೆ ಇದನ್ನು ತಗೊಳ್ಳೋಕ್ಕಾಗಲ್ಲ, ಅವ್ರ ಹತ್ರ ಹಣ ಇದೆ, ನಮ್ಮ ಹತ್ರ ಇಲ್ಲ, ಹಣ ಇರೋರು ಒಳ್ಳೆಯವರಲ್ಲ, ಏನೋ ಒಂದು ಮಿಸ್ಟೇಕ್ ಮಾಡೇ ಹಣನ ಸಂಪಾದನೆ ಮಾಡಿರ್ತಾರೆ, ಹಣ ಜಾಸ್ತಿ ಆದರೆ ಕಣ್ಣೇ ಕಾಣಿಸಲ್ಲ, ಹೆಚ್ಚು ಹಣ ಸಂಪಾದನೆ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕು, ಎಲ್ಲ ನ್ಯಾಯವಾಗೇ ಮಾಡಬೇಕು ಅನ್ನೋ ಇಂತಹ ಮಾತುಗಳನ್ನ ಕೇಳ್ತಾ ನಾವು ಬೆಳೆದಿರ್ತೀವಿ. ಇದರಿಂದ ನಮಗೆ ಹಣದ ಮೇಲೆ ನೆಗೆಟಿವ್ ಫೀಲಿಂಗ್ ಶುರು ಆಗಿರುತ್ತೆ. ಸೊ ನೀವು ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಅದ್ಯಾವುದು ನಿಜ ಅಲ್ಲ. ಇಲ್ಲಿವರೆಗೂ ನಿಮಗೆ ಈ ರೀತಿಯ ವಿಷಯಗಳನ್ನ ಹೇಳಿರೋರು ಸಹ ಇನ್ನೋಸೆನ್ಸೇ. ಯಾಕಂದರೆ ಅವರು ಸಹ ಅದನ್ನೇ ಕೇಳ್ತಾ ಬೆಳೆದಿದ್ರಿಂದ ಈ ರೀತಿ ನಮಗೂ ಹೇಳಿದ್ದಾರೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅವರ ನಂಬಿಕೆಗಳು ನಿಜ ಅನ್ನೋ ಹಾಗೆ ಕೆಲಸ ಮಾಡುತ್ತೆ. ಆದರೆ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಈ ಬಿಲೀಫ್ಸ್ನ ನಂಬಬಾರ್ದು. ಮೊದಲು ಹಣದ ಮೇಲೆ ಇರೋ ಬ್ಯಾಡ್ ಫೀಲಿಂಗ್ಸ್ನ ನೀವು ಮರ್ತೋಗಿ, ಹೊಸದಾಗಿ ಒಳ್ಳೆ ಫೀಲಿಂಗ್ಸ್ನ ಆಲೋಚಿಸಿ. ಇಲ್ಲಿ ಪಾಯಿಂಟ್ ಸಿಂಪಲ್. ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಕೆಲವು ಬಿಲೀಫ್ಸ್ನ ನಂಬುತ್ತೆ. ಆ ಬಿಲೀಫ್ಸ್ನ ಹೋಗಿಸಿ ನಿಮಗೆ ಉಪಯೋಗ ಆಗುವಂಥ ನಂಬಿಕೆಗಳನ್ನ ನಿಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿ ನೀವು ಫೀಡ್ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ತಿಳ್ಕೊಳ್ಬೇಕಾದ ನೆಕ್ಸ್ಟ್ ಪಾಯಿಂಟ್, ಹೌ ಟು ಅಟ್ರಾಕ್ಟ್ ಮನಿ. ಇವಾಗ ಒಬ್ಬ ವ್ಯಕ್ತಿ ಅಂದರೆ ನಮಗೆ ಇಷ್ಟ ಇರಲ್ಲ, ಅವ್ರ ಮೇಲೆ ತುಂಬ ಬ್ಯಾಡ್ ಫೀಲಿಂಗ್ ಇರುತ್ತೆ. ಅಂತಹ ವ್ಯಕ್ತಿ ಬಳಿ ನಾವು ಹೋಗಬೇಕು ಅಂದ್ಕೊಳ್ಳಲ್ಲ. ಯಾಕಂದರೆ ನಮಗೆ ಇಷ್ಟ ಇರಲ್ಲ, ನಮಗೆ ಆಲ್ರೆಡಿ ಅವ್ರ ಮೇಲೆ ಬ್ಯಾಡ್ ಫೀಲಿಂಗ್ ಇರೋದ್ರಿಂದ. ಆದರೆ ಆ ವ್ಯಕ್ತಿ ಮೇಲಿರೋ ಆ ಫೀಲಿಂಗ್ನ ಚೇಂಜ್ ಮಾಡಿಕೊಂಡ್ರೆ, ಲೈಕ್ ನಾನು ಅಂದ್ಕೊಂಡಿರೋ ಅಷ್ಟು ಅವನೇನು ಕೆಟ್ಟವನಲ್ಲ ಬಿಡು, ಒಳ್ಳೆಯವನೇ ಅಂತ ಆಲೋಚಿಸೋಕ್ಕೆ ಶುರು ಮಾಡಿದ್ರೆ ಅವರ ಮೇಲೆ ಒಂದು ಒಳ್ಳೆ ಫೀಲಿಂಗ್ ಶುರು ಆಗುತ್ತೆ. ಆ್ಯಂಡ್ ಅವ್ರನ್ನ ಮೀಟ್ ಮಾಡೋಕ್ಕೆ ನಾವು ಸ್ವಲ್ಪ ಇಷ್ಟಪಡ್ತೀವಿ. ಸೊ ಒಬ್ಬ ವ್ಯಕ್ತಿಯ ಮೇಲೆ ಫೀಲಿಂಗ್ಸ್ನ ಬದಲಾಯಿಸ್ಕೊಂಡ್ರೆ, ಅಂದರೆ ಪಾಸಿಟಿವ್ ಫೀಲಿಂಗ್ಸ್ ಒಳಗೆ ಬಂದರೆ ಆ ವ್ಯಕ್ತಿ ನಮಗೆ ಹತ್ತಿರ ಆಗ್ತಾನೆ. ಹಣದ ವಿಷಯದಲ್ಲೂ ಹಾಗೆ. ಹಣನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಹಣದ ಮೇಲೆ, ಸಂಪಾದನೆಯ ಮೇಲೆ ಒಳ್ಳೆ ಅಭಿಪ್ರಾಯ ಇರಬೇಕು. ಇಂತಹ ಅಭಿಪ್ರಾಯ ಇರೋರನ್ನ ನಾವು ನೋಡ್ತಾ ಇರ್ತೀವಿ. ಅವರೇ ಈ 10% ಜನರು.
ಅಂದರೆ ಮಿಲಿಯನಾಯ್ಡ್ಸ್ ಆರ್ ಬಿಲಿಯನಾಯ್ಡ್ಸ್. ಒಂದು ವೇಳೆ ನಾವು ಈ ಪ್ರಪಂಚದಲ್ಲಿರೋ ಹಣನೆಲ್ಲ ಎಲ್ರಿಗೂ ಸಮಾನವಾಗಿ ಹಂಚಿದ್ರೂ ಆ ಹಣ ಮೊತ್ತ ಕೆಲವೇ ದಿನಗಳಲ್ಲಿ ಈ 10% ಜನರ ಹತ್ರ ಬಂದುಬಿಡುತ್ತೆ. ಯಾಕಂದರೆ ಉಳಿದವ್ರಿಗೆ ಹಣ ಅಂದರೆ ಭಯ, ಅವ್ರಿಗೆ ಹಣದ ಮೇಲೆ ಒಳ್ಳೆ ಫೀಲಿಂಗ್ ಇರಲ್ಲ. ಈ 10% ಜನ ಇದಾರಲ್ವಾ, ಇವ್ರಿಗೆ ಹಣದ ಮೇಲೆ ಒಳ್ಳೆ ಫೀಲಿಂಗ್ ಇದೆ. ಇದು ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಈ ಒಂದು ರಿಸರ್ಚ್ನ ಬಗ್ಗೆ ತಿಳ್ಕೊಳ್ಳೋಣ. ಈ ರಿಸರ್ಚಲ್ಲಿ ಏನು ಮಾಡಿದ್ರು ಅಂದರೆ, ಲಾಟರಿಯಲ್ಲಿ ಹಣ ವಿನ್ ಆದವ್ರನ್ನ ಕೆಲವು ವರ್ಷಗಳ ನಂತರ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಆ ಹಣನ ಹೇಗೆ ಯೂಸ್ ಮಾಡಿಕೊಂಡ್ರು, ಇವಾಗ ಅವರು ತುಂಬ ರಿಚ್ ಆಗಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು. ಇಲ್ಲಿ ಶಾಕಿಂಗ್ ಆದ ವಿಷಯ ಏನಂದರೆ, ಲಾಟರಿ ವಿನ್ ಆದವರಲ್ಲಿ 90% ಜನ ಆ ಹಣನ ಖರ್ಚು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರ ಸಾಲ ಸಹ ಹೆಚ್ಚಾಗೋಗಿದೆ ಅಂತೆ. ಇವರು ಹಣನ ಗೆಲ್ಲೋಕ್ಕಾಯ್ತು, ಆದರೆ ಅವ್ರ ಹತ್ರ ಆ ಹಣನ ಇಸ್ಕೊಳ್ಳೋಕ್ಕಾಗಿಲ್ಲ. ಯಾಕೆ ಹೀಗೆ ಆಯಿತು? ಇದಕ್ಕೆ ಕಾರಣ ತುಂಬ ಜನ ಹಣ ಈಸಿಯಾಗಿ ಬಂದಿದೆ ಅಂತ ಅನಾವಶ್ಯಕ ಖರ್ಚುಗಳು, ಫಾಲ್ಸ್ ಪ್ರೆಸ್ಟೀಜ್ಗೆ ಹೋಗಿ ನಾರ್ಮಲಾಗಿ ಖರ್ಚು ಮಾಡೋಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ರು. ಇದರಿಂದ ಇರೋದನ್ನೆಲ್ಲ ಕಳ್ಕೊಂಡು ಸಾಲಗಾರರಾದರು. ಅದಕ್ಕೆ ಹಣಕ್ಕೆ ಗೌರವ ಕೊಡಬೇಕು, ಹಣನ ಲವ್ ಮಾಡಬೇಕು. ನಮ್ಮ ದೇಶದಲ್ಲಿ ನಮ್ಮ ಪೂರ್ವಿಕರು ಹಣವನ್ನು ಪೂಜಿಸೋ ಒಂದು ಕಲ್ಚರ್ ಇದೆ. ಹಣನ ಒಂದು ದೇವತೆಯಾಗಿ ಯಾಕೆ ನೋಡ್ತಾರೆ, ಯಾಕೆ ಪೂಜಿಸ್ತಾರೆ ಅನ್ನೋದರ ಅರ್ಥ ನಂತರ ಅರ್ಥ ಆಯಿತು. ನಮ್ಮ ಪೂರ್ವಿಕರು ಹಣಕ್ಕೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಅವರ ತಲೆಮಾರುಗಳಿಗೆ ಅರ್ಥ ಆಗೋ ಹಾಗೆ ಹೀಗೆ ಹೇಳಿದ್ರು. ಆದರೆ ನಾವು ಅದರಲ್ಲಿರೋ ನಿಜವಾದ ಅರ್ಥ ಮಾಡ್ಕೊಂಡಿಲ್ಲ. ಪೂಜೆ ಮಾಡ್ತೀವಿ, ನಂತರ ನಾರ್ಮಲ್ಲೇ ನಮ್ಮ ಭಯ ನಮ್ಮದೇ, ನಮ್ಮ ನೆಗೆಟಿವಿಟಿ ನಮ್ಮದೇ. ಸೊ ಹಣದ ಮೇಲೆ ನೆಗೆಟಿವಿಟಿ ಮಾತ್ರ ಇರುತ್ತೆ, ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ, ರೆಸ್ಪೆಕ್ಟ್ಗಿಂತ ಭಯ ಹೆಚ್ಚಾಗುತ್ತೆ. ಸೊ ಹಣಕ್ಕೆ ಗೌರವ ಕೊಡಿ, ಲವ್ ಮಾಡಿ. ಹಾಗೆ ಹಣದ ಮೇಲೆ ನಿಮಗೆ ಇರೋ ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಆ ಹಣದ ಮೇಲಿರೋ ನಿಮ್ಮ ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೌ ಟು ಚೇಂಜ್ ಯುವರ್ ಥಾಟ್ಸ್ ಆನ್ ಮನಿ. ಮೊದಲು ನಮಗೆ ಹಣದ ಮೇಲೆ ಬ್ಯಾಡ್ ಫೀಲಿಂಗ್ ಯಾಕೆ ಬರುತ್ತೆ? ಯಾಕಂದರೆ ನಾವು ಸಂಪಾದನೆ ಮಾಡೋದು ನಮ್ಮ ಖರ್ಚಿಗೆ ಸರಿಯಾಗಿ ಟ್ಯಾಲಿ ಆಗಿಲ್ಲ ಅಂದರೆ ಈ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ. ಇಷ್ಟು ಬಿಲ್ಸ್ ಎಲ್ಲ ಪೇ ಮಾಡಬೇಕಾ, ಹೇಗಪ್ಪ ಅಂತ ನಮ್ಮ ಬ್ರೈನ್ ಥಿಂಕ್ ಮಾಡಿ ಇರಿಟೇಟ್ ಆಗೋಗುತ್ತೆ. ಇದಕ್ಕೆ ಆಥರ್ ಹೇಳೋದೇನೆಂದರೆ, ನಾವು ಕಟ್ಟಬೇಕಾದ ಬಿಲ್ಸ್ನ ನಾವು ಭಾರವಾಗಿ ಅಲ್ಲದೆ ರೆಸ್ಪಾನ್ಸಿಬಲ್ ಆಗಿ ನೋಡಬೇಕು. ಏನಾದರೂ ಬಿಲ್ನ ಪೇ ಮಾಡಬೇಕಂದ್ರೆ ಅಚ್ಚೋ ಅಂತ ಫೀಲ್ ಆಗದೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗಿ ಆ ಬಿಲ್ಸ್ ನಮ್ಮ ಹತ್ರ ಇರೋ ಹಣನ ಕಡಿಮೆ ಮಾಡ್ತಿದೆ ಅನ್ನೋ ಥಾಟ್ನ ಬಿಟ್ಟು ನನಗೆ ಆ ಕಂಪನಿ ಸರ್ವಿಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಗೌರವಿಸಿ ಈ ಹಣನ ಕೊಡ್ತಿದ್ದೀನಿ ಅಂತ ಫೀಲ್ ಆಗಿ ನಿಮಗೆ ಆ ಬಿಲ್ಸ್ನ ನೋಡೋ ಆ್ಯಂಗಲ್ ಚೇಂಜ್ ಆಗುತ್ತೆ. ಅಂದರೆ ನಿಮ್ಮ ನೆಗೆಟಿವಿಟಿನ ಸೈಡ್ಗೆ ಇಕ್ಕಿ ಗ್ರ್ಯಾಟಿಟ್ಯೂಡ್ ಮತ್ತು ಪಾಸಿಟಿವಿಟಿಯಿಂದ ಆಲೋಚಿಸಿದ್ರೆ ನೀವು ಹಣನ ಪಾಸಿಟಿವ್ ಆಗಿ ನೋಡೋಕ್ಕೆ ಶುರು ಮಾಡ್ತೀರಾ. ನಿಮಗೆ ಬರೋ ಸ್ಯಾಲರಿನ ಸಹ ನೋಡಿ ಭಯ ಪಡಬೇಡಿ. ಹೇಗೆ ಈ ಸ್ಯಾಲರಿಯಿಂದ ಈ ಮಂತ್ನ ರನ್ ಮಾಡೋದು ಅಂತ ಥಿಂಕ್ ಮಾಡದೆ ಕೃತಜ್ಞತೆಯಿಂದ ಥಿಂಕ್ ಮಾಡಿ. ನೀವೇ ಥಿಂಕ್ ಮಾಡಿ, ಎಷ್ಟು ಜನಕ್ಕೆ ಹೀಗೆ ಟೈಮ್ಗೆ ಹಣ ಬರುತ್ತೆ? ನಿಮಗೆ ಆ ನಂಬಿಕೆ ಇದೆ ಅಂತ ಥಿಂಕ್ ಮಾಡಿ. ಪ್ರತಿದಿನ ನನ್ನ ಕೆಲಸನ ನಾನು ಮಾಡ್ತೀನಿ, ಹಾಗೆ ನನ್ನ ಸ್ಯಾಲರಿ ಸಹ ಹೆಚ್ಚಾಗುತ್ತೆ ಅನ್ನೋ ಪಾಸಿಟಿವ್ ಥಾಟ್ನ ಒಂದು ಟ್ಯಾಬ್ಲೆಟ್ನ ಹಾಗೆ ನೀವು ನಿಮ್ಮ ಸ್ಯಾಲರಿನ ನೋಡೋ ಪ್ರತಿ ಸಾರಿನೂ ಅಂದ್ಕೊಳ್ಳಿ. ನೀವು ನಿಮ್ಮ ಕಂಪನಿ ಗ್ರೋ ಆಗೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರಾ, ನಿಮ್ಮ ಕಷ್ಟದ ಪ್ರತಿಫಲನ ಎಷ್ಟು ಜನ ನಿಮ್ಮ ಕೋವರ್ಕರ್ಸ್ ಅನುಭವಿಸ್ತಿದ್ದಾರೆ ಅನ್ನೋ ಆಲೋಚನೆನ ಸಹ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನಂದರೆ, ಹಣದಿಂದ ತೊಂದರೆ ಅನ್ನೋ ಆಲೋಚನೆ ಬರದೆ ಹಣದಿಂದ ತುಂಬ ಬೆಟರ್ ಆಗ್ತಿದ್ದೀನಿ ಅಂತ ರಿಪೀಟೆಡ್ ಆಗಿ ನಿಮ್ಮ ಮೈಂಡ್ಗೆ ನೆನಪು ಮಾಡ್ತಾ ಇರಿ. ಹಾಗೆ ಯಾರಿಗಾದ್ರೂ ನಿಮಗಿಂತ ಹೆಚ್ಚು ಹಣ ಬರ್ತಿದೆ, ಹೆಚ್ಚು ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಇಲ್ಲ ನೀವು ಅದನ್ನು ತಿಳ್ಕೊಂಡಾಗ ಎಕ್ಸೈಟೆಡ್ ಆಗಿ ಹೇಗೆ ಸಂಪಾದನೆ ಮಾಡ್ತಿದ್ದಾರೆ ಅಂತ ಕ್ಯೂರಿಯಸ್ ಆಗಿ ಕೇಳಿ. ಯಾವಾಗ ನಾವು ಇಂತಹ ವಿಷಯಗಳಲ್ಲಿ ಕ್ಯೂರಿಯಸ್ ಆಗಿರ್ತೀವೋ, ಎಕ್ಸೈಟೆಡ್ ಆಗಿರ್ತೀವೋ, ನಾವು ಹಣ ಸಂಪಾದನೆ ಮಾಡೋ ಆ ಐಡಿಯಾಸ್ನ ನಮ್ಮ ಮೈಂಡಲ್ಲಿ ವೆಲ್ಕಮ್ ಮಾಡ್ತಿರೋ ಹಾಗೆ ಅಲ್ಲದೆ ಆ ಟೈಮಲ್ಲಿ ನಾವು ಡಿಸಪಾಯಿಂಟ್ ಆದರೂ ಇಲ್ಲ ಜಲಸಿಯಾಗಿ ಫೀಲ್ ಆದರೂ ಹಣದ ಮೇಲೆ ಇರೋ ನೆಗೆಟಿವಿಟಿ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಹೊಸ ಐಡಿಯಾಸ್ನ ಕೇಳೋಕ್ಕೆ ಸಹ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಕೊಳ್ಳಲ್ಲ. ಅದಕ್ಕೆ ಯಾವಾಗಲೂ ಹಣ ಅಂದರೆ ಬಿ ಪಾಸಿಟಿವ್, ಆಲ್ವೇಸ್ ಸೇ ಎಸ್ ಟು ಮನಿ. ಹೀಗೆ ಮಾಡೋದ್ರಿಂದ ಸಂಪಾದನೆ ಮಾಡೋದ್ರ ಮೇಲೆ ಸ್ಲೋ ಆಗಿ ನಿಮ್ಮ ಇಂಟ್ರೆಸ್ಟ್ ಬೆಳೆಯುತ್ತೆ. ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಉತ್ತರನ ಹುಡುಕಿ ನಿಮಗೆ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಯಾವುದೋ ಒಂದು ಐಡಿಯಾನ ನಿಮಗೆ ಕೊಡಲ್ಲ, ಸೆನ್ಸಿಬಲ್ ಆಗಿ ಆಲೋಚಿಸಿ ಒಳ್ಳೆ ಐಡಿಯಾಸ್ನೇ ನಿಮಗೆ ಕೊಡುತ್ತೆ. ಸರಿಯಾದ ಮಾರ್ಗದಲ್ಲಿ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ನಮ್ಮ ಸಬ್ಕಾನ್ಷಿಯಸ್ ನಿಮಗೆ ತೋರಿಸುತ್ತೆ. ನಂತರ ಹೌ ಟು ಅಟ್ರಾಕ್ಟ್ ಮನಿ ಇನ್ ಕೆರಿಯರ್ ಆ್ಯಂಡ್ ಬಿಸ್ನೆಸ್.
ನಮಗೆ ಯಾವುದರ ಮೇಲೆ ಹೆಚ್ಚು ಪ್ರೀತಿ ಇರುತ್ತೋ ಅದು ನಮ್ಮ ಲಾ ಆಫ್ ಅಟ್ರಾಕ್ಷನ್ನ ಮೂಲಕ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೊಂಟೋಗುತ್ತೆ. ಹೇಗಾದರೂ ಮಾಡಿ ನಿಮಗೆ ಅದನ್ನು ಸೇರಿಸಬೇಕು ಅನ್ನೋ ಪ್ರಯತ್ನನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಾಡ್ತಾನೆ ಇರುತ್ತೆ. ನಿಮಗೆ ಒಂದು ಗೊತ್ತಾ, ನೀವು ಯಾರಿಗೋ ಏನೋ ಪ್ರೂವ್ ಮಾಡಬೇಕು ಅಂತ ಹಣನ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಹಣ ಸಂಪಾದಿಸೋದ್ರಲ್ಲಿ ಈ ಪ್ರಪಂಚದಲ್ಲೇ ನಿಮ್ಮಂಥ ಡಿಸರ್ವಿಂಗ್ ಪರ್ಸನ್ ಇನ್ನೊಬ್ಬರಿಲ್ಲ. ಅದಕ್ಕೋಸ್ಕರ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಒಳ್ಳೆ ಥ್ರಿಲ್ ಇರುತ್ತೆ. ನಿಮ್ಮ ಕೆಲಸ ಯಾವಾಗಲೂ ನಿಮ್ಮನ್ನ ಎಕ್ಸೈಟ್ ಮಾಡುತ್ತೆ. ನೀವು ನಿಮ್ಮ ಕೆಲಸನ ಕಂಪ್ಲೀಟಾಗಿ ಲವ್ ಮಾಡ್ತೀರಾ, ಅದರಿಂದ ಆ ಕೆಲಸನ ಎಂಜಾಯ್ ಮಾಡ್ತೀರಾ. ಯಾವಾಗ ನಿಮಗೆ ನಿಮ್ಮ ಕೆಲಸದಲ್ಲಿ ಲವ್ ಇರುತ್ತೋ ಆವಾಗ ಹಣ ನಿಮ್ಮಿಂದನೇ ಹೆಜ್ಜೆ ಇಡ್ತಾ ನಿಮ್ಮ ಬಳಿ ಬಂದ್ಬಿಡುತ್ತೆ. ಅದನ್ನು ಬಿಟ್ಟು ಮಾಡೋ ಕೆಲಸನ ದಿನ ಬೈಕೊಳ್ತಾ ಇದ್ದರೆ ನಿಮ್ಮಲ್ಲಿನ ನೆಗೆಟಿವಿಟಿ ಹಣನ ದೂರ ಮಾಡ್ತಾ ಇರುತ್ತೆ. ನೀವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದರೆ ಇಷ್ಟ ಇರೋ ಕೆಲಸನ ಪಡ್ಕೊಳ್ಳಿ. ಹಾಗೆ ಕೆಲವರು ಯಾವ ಕೆಲಸ ಮಾಡಿದ್ರೂ ಬೈಕೊಳ್ತಾ ಇರ್ತಾರೆ. ಅಂಥವರು ನೀವು ಮಾಡೋ ಕೆಲಸನ ಒಂದು ಸರಿ ಗಮನಿಸಿ. ಅದೇ ನಿಮ್ಮ ಜೀವನವನ್ನು ಚೇಂಜ್ ಮಾಡೋ, ನೀವು ಹೆಚ್ಚು ಹಣನ ಸಂಪಾದನೆ ಮಾಡೋ ಕೆಲಸ ಅಂತ ಸ್ಟ್ರಾಂಗ್ ಆಗಿ ನಂಬಿ ಚೇಂಜಸ್ನ ಖಂಡಿತ ನೋಡ್ತೀರಾ. ಹಾಗೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಡೆವಲಪ್ ಆಗಬೇಕು ಅಂತ ಅಂದ್ಕೊಂಡ್ರೆ ನೀವು ಜಾಬ್ಗೆ ಎಂತಹ ಅಪ್ರೋಚ್ನ ಮಾಡಿದ್ರೋ ಸೇಮ್ ಅಪ್ರೋಚ್ನ ಬಿಸ್ನೆಸ್ಗೆ ಸಹ ಕೊಡಿ. ನಾವು ಮಾಡೋ ಬಿಸ್ನೆಸ್ನ ಮೇಲೆ ನಮಗೆ ಬ್ಯಾಡ್ ಫೀಲಿಂಗ್ಸ್ ಇದ್ದರೆ ಆ ಬಿಸ್ನೆಸ್ ಹೆಚ್ಚು ಕಾಲ ಇರಲ್ಲ. ಸಾಧಾರಣವಾಗಿ ಜನರಿಗೆ ಈ ಬ್ಯಾಡ್ ಫೀಲಿಂಗ್ ಯಾಕೆ ಇರುತ್ತೆ? ಯಾಕಂದರೆ ಅವರು ಅಂದ್ಕೊಂಡಿರೋ ಸಕ್ಸಸ್ ಸಿಕ್ಕಿಲ್ಲ ಅಂತ ನಿರುತ್ಸಾಹ ಪಡ್ತಾರೆ. ಇದೆಲ್ಲ ವೇಸ್ಟ್, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಅವರೇ ಡೌನ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಬಿಸ್ನೆಸ್ ಚೆನ್ನಾಗಿ ಆಗ್ತಿದ್ರು ಸಹ ಯಾವುದೋ ಒಂದು ಬ್ಯಾಡ್ ಫೀಲಿಂಗಲ್ಲಿರ್ತಾರೆ. ಎಷ್ಟು ಕಾಲ ಈ ಬಿಸ್ನೆಸ್ ಮಾಡೋಕ್ಕಾಗುತ್ತೆ, ನಾಳೆ ದಿನ ಯಾರಾದರೂ ಕಾಂಪೀಟ್ ಮಾಡಿದ್ರೆ ಏನು ಪರಿಸ್ಥಿತಿ ಅಂತ ಅಂದ್ಕೊಳ್ತಾ ನೆಗೆಟಿವ್ ಥಾಟ್ಸ್ನ ಜೊತೆ ಅವರ ಡೆವಲಪ್ಮೆಂಟ್ನ ಅವರೇ ಸ್ಟಾಪ್ ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ನೀವು ನಿಮ್ಮ ಬಿಸ್ನೆಸ್ನ ಹೆಚ್ಚಾಗಿ ಲವ್ ಮಾಡಬೇಕು. ನಿಮ್ಮನ್ನ ನೀವೇ ಪ್ರತಿ ಸರಿ ಲಿಫ್ಟ್ ಮಾಡ್ಕೊಳ್ಳೋ ಹಾಗೆ ನಿಮ್ಮ ಆಲೋಚನೆಗಳಿರಬೇಕು. ನಿಮ್ಮ ಥಾಟ್ಸ್ನ ಫ್ರೀಕ್ವೆನ್ಸೀಸ್ ಯಾವಾಗಲೂ ಹೈ ಆಗಿರಬೇಕು. ಬಿಸ್ನೆಸ್ ಅಂದ್ರೇ ಸಕ್ಸಸ್ ಅನ್ನೋ ಹಾಗೆ ನಿಮ್ಮ ಆಲೋಚನೆಗಳು ಬದಲಾಗಬೇಕು. ನೀವು ಯಾವಾಗ ಡೌನ್ ಆದರೂ ನಿಮ್ಮನ್ನ ನೀವೇ ಬೂಸ್ಟ್ ಮಾಡ್ಕೊಳ್ಳೋ ಹಾಗೆ ನಿಮ್ಮ ಥಾಟ್ಸ್ ಫ್ರೀಕ್ವೆನ್ಸಿ ಯಾವಾಗಲೂ ಹೈ ಆಗಿರಬೇಕು. ಒಂದು ಆಟ ಆಡೋವಾಗ ನಮ್ಮ ಥಾಟ್ ಮತ್ತು ಸ್ಪಿರಿಟ್ ಎಷ್ಟು ಎನರ್ಜೆಟಿಕ್ ಆಗಿರುತ್ತೋ ಅದೇ ರೀತಿ ಬಿಸ್ನೆಸ್ಸಲ್ಲಿ ಸಹ ಇರಬೇಕು. ಹಾಗೆ ಬೇರೆಯವರ ಸಕ್ಸಸ್ನ ಸಹ ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಅವರಿಂದ ನೀವು ಒಳ್ಳೆ ಆಲೋಚನೆಗಳನ್ನ ಬೆಳೆಸ್ಕೊಳ್ಬೇಕು. ಆವಾಗ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆ್ಯಂಡ್ ಆ ಸಕ್ಸಸ್ಸಿಂದ ಬರೋ ಹಣ ನಿಮ್ಮ ಹತ್ರ ಯಾವತ್ತಿಗೂ ಇರುತ್ತೆ. ಬಿಸ್ನೆಸ್ ಅಥವಾ ಜಾಬಿಂದ ನಿಮಗೆ ಬರೋ ಹಣಕ್ಕೆ ವ್ಯಾಲ್ಯೂ ಕೊಡಬೇಕು. ಅದು ಎಷ್ಟು ಬೆಳೀತಿದ್ರು ಕಡಿಮೆ ಆಗ್ತಿದ್ರು ನೀವು ಆ ಹಣಕ್ಕೆ ಕೊಡೋ ವ್ಯಾಲ್ಯೂ ಯಾವತ್ತಿಗೂ ಕಡಿಮೆ ಆಗಬಾರ್ದು. ಯಾವಾಗ ನೀವು ಆ ಹಣಕ್ಕೆ ಕೊಡೋ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತಾ ಹೋಗ್ತಿರೋ ನೀವು ಹಣವನ್ನು ಇನ್ನೂ ಹೆಚ್ಚಾಗಿ ಆಕರ್ಷಿಸ್ತೀರಾ. ಈ ವಿಡಿಯೋದ ಉದ್ದೇಶ ಏನಂದರೆ ನಾವು ಹಣನ ಲವ್ ಮಾಡಬೇಕು. ಅಂದರೆ ಹಣನೇ ಸರ್ವಸ್ವ ಅಂತ ಅಂದ್ಕೊಂಡು ಬದುಕೋದಲ್ಲ. ನಮಗೆ ಬರೋ ಹಣಕ್ಕೆ, ನಾವು ಸಂಪಾದಿಸೋ ಹಣಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಹಾಗೆ ನಾವು ಮಾಡೋ ಕೆಲಸನ, ಅದರಿಂದ ಬರೋ ಹಣನ ಲವ್ ಮಾಡಬೇಕು. ಅದರಿಂದ ನಾವು ಮಾಡೋ ಜಾಬ್ ಇಲ್ಲ ಬಿಸ್ನೆಸ್ಸಲ್ಲಿ ಖಂಡಿತ ಸಕ್ಸಸ್ ಆಗ್ತೀವಿ. ಹಾಗೆ ಈ ಬುಕ್ನ ಮೂಲಕ ಆಥರ್ ಹೇಳೋದು ಏನಂದರೆ ಲಾ ಆಫ್ ಅಟ್ರಾಕ್ಷನ್ ಸಕ್ಸಸ್ಸಲ್ಲಿ ಲವ್ ಅನ್ನೋದು ಸಹ ಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ. ನಾವು ಯಾವುದನ್ನು ಲಿಮಿಟ್ಲೆಸ್ ಆಗಿ ಲವ್ ಮಾಡ್ತೀವೋ ಅದರ ಮೇಲೆ ಲಾ ಆಫ್ ಅಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ಲಾ ಆಫ್ ಲವ್. ಸೊ ಲವ್ ವಾಟ್ ಯು ಡೂ. ಈ ವಿಡಿಯೋದ ಮೇನ್ ಪಾಯಿಂಟ್ಸ್ನ ಮತ್ತೆ ಒಂದ್ಸರಿ ರಿವೈಸ್ ಮಾಡೋಣ. ಹಣದ ಮೇಲೆ ನಮಗಿರೋ ಬ್ಯಾಡ್ ಫೀಲಿಂಗ್ಸ್ನ ಸೈಡ್ಗೆ ಇಕ್ಕಿ ಹಣಕ್ಕೆ ರೆಸ್ಪೆಕ್ಟ್ ಕೊಡೋ ಹಾಗೆ, ಅದನ್ನು ಲವ್ ಮಾಡೋ ಹಾಗೆ ಒಳ್ಳೆ ಥಾಟ್ಸ್ನ ನಾವು ಜನರೇಟ್ ಮಾಡ್ಕೊಳ್ಬೇಕು. ನಮಗೆ ಬರೋ ಸ್ಯಾಲ್ರಿಗೆ ವ್ಯಾಲ್ಯೂ ಕೊಡಬೇಕು. ಹಾಗೆ ಎವ್ರಿ ಮಂತ್ ಬಿಲ್ಸ್ ಪೇ ಮಾಡೋವಾಗ ಅವುಗಳನ್ನ ಭಾರವಾಗಿ ನೋಡದೆ ಪಾಸಿಟಿವ್ ಆಗಿ ನೋಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಬೇರೆಯವರು ಸಕ್ಸಸ್ ಆದರೂ ನಮಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಿದ್ರು ಆ ಪಾಯಿಂಟ್ ನಿಮ್ಮನ್ನ ಎಕ್ಸೈಟ್ ಮಾಡಬೇಕೇ ಹೊರತು ನಿಮ್ಮನ್ನ ಡಿಪ್ರೆಸ್ ಮಾಡಬಾರ್ದು. ನಾವು ಬಿಸ್ನೆಸ್ಸಿಂದ ಅರ್ನ್ ಮಾಡೋ ಪ್ರತಿ ರೂಪಾಯಿನೂ ವ್ಯಾಲ್ಯೂ ಮಾಡಬೇಕು. ನಾವು ಅದಕ್ಕೆ ಕೊಡೋ ವ್ಯಾಲ್ಯೂ ಹೆಚ್ಚಾದರೆ ನಮಗೆ ಬರೋ ಹಣ ಸಹ ಹೆಚ್ಚಾಗುತ್ತೆ. ಸೊ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಮನಿ ಅನ್ನೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಮನಿಗೆ ಲವ್ ಮತ್ತು ರೆಸ್ಪೆಕ್ಟ್ ಕೊಡ್ತಿದ್ರೆ ಅದರ ವ್ಯಾಲ್ಯೂನ ತಿಳಿಸಿಕೊಟ್ಟ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಹಣದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಸೈಕಾಲಜಿ ಆಫ್ ಮನಿ ಬುಕ್ನ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಮಿಸ್ ಮಾಡದೆ ಚೆಕ್ ಮಾಡಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.